ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಒಂದೇ ಒಂದು ಸೆಕೆಂಡ್ ನೀವು ಬೇರೆಡೆಗೆ ಕತ್ತು ತಿರುಗಿಸಿದ್ರೆ ಸಾಕು, ನಿಮ್ಮಲ್ಲಿದ್ದ ಒಡವೆ ಹಣ ಹೋಯ್ತು ಅಂತಾನೆ ಅರ್ಥ. ಅದುವೇ ಇರಾನಿ ಗ್ಯಾಂಗ್ನ ಸ್ಪೆಷಾಲಿಟಿ. ಎಂತಹ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಪೊಲೀಸರ ಬಲೆಗೆ ಬಿದ್ದಿದೆ. ಎಲ್ರೂ ಕಟ್ಟುಮಸ್ತು ಆಳುಗಳೇ. ದಣಿವಿಲ್ಲದೆ ದುಡಿಯೋಕೆ ನಿಂತ್ರೆ ದಿನಕ್ಕೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡಬಹುದು. ಆದ್ರೆ ಈ ಆಸಾಮಿಗಳು ಆರಿಸಿಕೊಂಡಿದ್ದು ಮಾತ್ರ ಕಳ್ಳತನದ ವೃತ್ತಿ. ಮೂಲತಃ ಇರಾನಿ ಮೂಲದವರಾದ ಇವರು ಕಳ್ಳತನವನ್ನೇ ಕಸುಬಾಗಿಸಿಕೊಂಡಿದ್ದಾರೆ. ಅದರಲ್ಲೂ ಒಂಟಿ ಮಹಿಳೆಯರ ಇವರ ಮೇನ್ ಟಾರ್ಗೆಟ್. ಪೊಲೀಸರು ಅಂತ ಹೇಳ್ಕೊಂಡು ಮೈ ಮೇಲಿನ ಒಡವೆಗಳನ್ನ ಬಿಚ್ಚಿಸಿ ನಂತರ ಕದ್ದು ಎಸ್ಕೇಪ್ ಆಗ್ತಿದ್ರು. ಆದ್ರೆ ಈಗ ರಿಯಲ್ ಪೊಲೀಸರ ಅತಿಥಿಗಳಾಗಿದ್ದಾರೆ. ಇಲ್ಲ, ನಿಮಗೆ ಇಲ್ಲಿ ಒಡವೆ ಇದೆ ಅಲ್ಲ, ಇದನ್ನು ನೀವು ಹಾಕಬಾರ್ದು, ಈಗ ಬಿಡಿ, ನಾವೆಲ್ಲ ಪೊಲೀಸವರು ನಿಮಗೆ ಪ್ಯಾಕ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅವರಿಂದ ಈ ಒಡವೆಗಳನ್ನು ಒಂದು ಪ್ಯಾಕೆಟ್ಲಿ ಹಾಕಿ ಅವ್ರ ಕೈಗೆ ವಾಪಸ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾಯಿದ್ರು. ಅದರಲ್ಲಿ ಅವರು ಬೇರೆ ಪ್ಯಾಕೆಟಲ್ಲಿ ಅವರೇ ಕೊಟ್ಟು ಆಮೇಲೆ ಅವರು ಒಡವೆ ಪ್ಯಾಕೆಟು ಅವರೇ ತೊಗೊಂಡು ಹೋಗ್ಬಿಡ್ತಾಯಿದ್ರು. ಈ ಗ್ಯಾಂಗ್ ಮುಖ್ಯ ಪಾತ್ರಧಾರಿ ಬೀದರ್ ಮೂಲದ ಅಪ್ಪಣ್ಣ. ಇರಾನಿ ಮೂಲದಾಕೆಯನ್ನ ಈತ ಮದುವೆ ಆಗಿದ್ದ. ಅದಕ್ಕಾಗಿ ಇರಾನಿ ಕಳ್ಳರ ಗ್ಯಾಂಗ್ ಸೇರ್ಕೊಂಡು ಪೊಲೀಸ್ ಅಂತ ಹೇಳಿ ನಾಜುಕಾಗಿ ಕಳ್ಳತನ ಮಾಡ್ತಿದ್ದ. ಅವರೆಲ್ಲರೂ ಮೇಲೂ ಈಗ ಬಾಡಿ ವಾರೆಂಟ್ಸ್ ಇದ್ದಾವೆ, ಅಬ್ಸ್ಕೊಂಡಿದ್ದಾರೆ. ಅವರುಗಳ ಪತ್ತೆಗೆ ಪ್ರಯತ್ನ ಮುಂದುವರಿಸಿದ್ದೀವಿ. ನಾವು ಸಹ RR ನಗರದಲ್ಲಿ ಅವರ ಬಾಡಿ ವಾರೆಂಟ್ಸ್ ಇದ್ದಾವೆ. ಅದರಲ್ಲಿ ಒಬ್ಬ ಸಿಕ್ಕಿದ್ದಾನೆ ನಮಗೆ. ಇವನಿಂದ ಮಾಹಿತಿ ತೆಗೆದುಕೊಂಡು ಉಳಿದವ್ರನ್ನು ಯುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇರಾನಿ ಗ್ಯಾಂಗ್ ಕೇವಲ ಬೆಂಗಳೂರಷ್ಟೇ ಅಲ್ಲ, ಎಲ್ಲ ರಾಜ್ಯದಲ್ಲೂ ತಮ್ಮ ಕೈಚಳಕ ತೋರಿಸ್ತಿದ್ದಾರೆ. ಸಿಕ್ಕಿಬಿದ್ದ ಈ ಖದೀಮರ ವಿಚಾರಣೆ ಬಳಿಕವಷ್ಟೇ ಇರಾನಿ ಗ್ಯಾಂಗ್ನ ಉದ್ದಗಲ ಗೊತ್ತಾಗಲಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಬಿಬಿಎಂಪಿಯಲ್ಲಿ ನಿಷ್ಠರಿಗೆ ಜಾಗವೇ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ಸಾಕ್ಷಿ ಪಾಲಿಕೆಯ ಅವ್ಯವಹಾರವನ್ನ ಬಯಲಿಗೆಳೆದಿದ್ದ ಟಿವಿಸಿಸಿ ಮುಖ್ಯಸ್ಥ ದೇವರಾಜ್ ಸ್ವಯಂ ನಿವೃತ್ತಿ ಪಡೆಯಲು ಮುಂದಾಗಿರೋದು. ಇವರ ಈ ನಿರ್ಧಾರಕ್ಕೆ ಕಾರಣ ಯಾರು ಗೊತ್ತಾ? ಕೆಲ ಭ್ರಷ್ಟ ಕಾರ್ಪೊರೇಟರ್ಸ್. ಇವರು ಬಿಬಿಎಂಪಿ ಪಾಲಿಕೆಯ ತಾಂತ್ರಿಕ ಮತ್ತು ಭದ್ರತಾ ದಳದ ಮುಖ್ಯಸ್ಥ ಎನ್ ದೇವರಾಜ್. 198 ವಾರ್ಡ್ಗಳಲ್ಲಿ ನಡೆಯುವ ಪ್ರತಿ ಕಾಮಗಾರಿಗಳ ಮೇಲೆ ಹದ್ದಿನ ಕಣ್ಣಿಡೋದೇ ಇವರ ಕೆಲಸ. ಪಾಲಿಕೆಯಲ್ಲಿ ನಡೆದಿದ್ದ 522 ಕೋಟಿಗೂ ಅಧಿಕ ಪ್ರಮಾಣದ ಹಗರಣವನ್ನು ಬಯಲಿಗೆ ಎಳೆದಿರೋದು ಇವರ ದಕ್ಷತೆಗೆ ಸಾಕ್ಷಿ. ಇಂತಹ ಪ್ರಾಮಾಣಿಕ ವ್ಯಕ್ತಿ ಈಗ ಸ್ವಯಂ ನಿವೃತ್ತಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಆಯುಕ್ತರಿಗೂ ಪತ್ರ ಬರೆದಿದ್ದಾರೆ. ಆಯುಕ್ತರವರಿಗೆ ಒಂದು 6 ಡಿಫ್ರೆಂಟ್ ಹೆಡ್ಡಲ್ಲಿ ಏನೇನು ಕೆಲಸ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. 1790 ಕೆಲಸ. ಅದಕ್ಕೆ ವಾಸ್ತವವಾಗಿ ನಾವು ರಿಪೋರ್ಟ್ ಕೊಟ್ಟಿದ್ವಿ. ಅದು ಅವ್ರಿಗೆ ಕಹಿಯಾಗಿರ್ಬೋದು ಅಂತ ಕಾತಿ. ಏನೊಂದಿದೆ ಅದು ರಿಯಾಲಿಟಿ ಕೊಟ್ಟಿದ್ದು, ಏನಾಗಿದೆ, ಏನು ತಗೊಳ್ಬೇಕು ಬಡವ ಅನ್ನೋದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದು. ಅಂದರೂ ಅವ್ರು ಯಾಕೆ ಅವ್ರ ರೀತಿ ಉದ್ದೇಶ ಇಟ್ಕೊಂಡು ಅಲ್ಲಿ ಆ ಥರ ಆ ಭಾಷೆಗಳು ಯೂಸ್ ಮಾಡಿ ಎಲ್ಲ ಇಲ್ಲಿ ಟ್ರೀಟ್ ಮಾಡೋದು ನಮ್ಗೆ ಗೊತ್ತಾಗ್ತದೆ. ಬಟ್ ವಾಸ್ತವವಾಗಿ ರಿಯಲ್ ಆಗಿ ರಿಪೋರ್ಟ್ ಇತ್ತು. ಹೌದು, 2008ರಿಂದ 2013ನೇ ಸಾಲಿನ 3229 ಕೋಟಿ ವೆಚ್ಚದ 19,000 ಕಾಮಗಾರಿಗಳಲ್ಲಿ 1970 ಅನಗತ್ಯ ಕಾಮಗಾರಿಗಳ ಬಗ್ಗೆ ಎನ್ ದೇವರಾಜ್ ಆಯುಕ್ತರ ಮುಂದೆ ವರದಿ ಒಪ್ಪಿಸಿದರು. ಈ ವರದಿಯನ್ನು ಆಧರಿಸಿ ಆಯುಕ್ತ ಸಿದ್ದಯ್ಯ ಅನಗತ್ಯ ಕಾಮಗಾರಿಗಳಿಗೆ ಬ್ರೇಕ್ ಹಾಕಿದರು. ಈ ಹಿನ್ನೆಲೆಯಲ್ಲಿ ಸಿಟ್ಟಿಗೆದ್ದ ಪಾಲಿಕೆ ಸದಸ್ಯರು ಎನ್ ದೇವರಾಜನನ್ನ ಬಾಯಿಗೆ ಬಂದಂತೆ ನಿಂದಿಸಿದ್ದಾರಂತೆ. ಇದರಿಂದ ಬೇಸತ್ತಿರುವ ದೇವರಾಜ್ VRS ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಈಗ ಮತ್ತೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಈಗ ಮತ್ತೆ ವಾಲಂಟರಿ ರಿಟೈರ್ಮೆಂಟ್ಗೆ ಅವರು ಕೇಳಿದ್ದಾರೆ. ನಾವಿನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಅವ್ರನ್ನ ಮುಂದುವರಿ ಅಂತ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅವ್ರನ್ನ ಭಾಳ ಬೇಸರದಿಂದ ಇರೋಂಗೆ ಕಾಣ್ತಾ ಇದೆ. ನಾವೆಲ್ಲ ಯಾಕೆ ಇಂಥ ಶಬ್ದಗಳೆಲ್ಲ ನಾವು ಕೇಳಬೇಕು ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ. ಪ್ರಾಮಾಣಿಕ ಅಧಿಕಾರಿ ದೇವರಾಜ್ ಸ್ವಯಂ ನಿವೃತ್ತಿ ವಿಷಯ ತಿಳಿಯುತ್ತಿದ್ದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿದರು. ಒಟ್ಟಿನಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಭ್ರಷ್ಟರಿಗೆ ತುತ್ತಾಗದಂತೆ ಆಯುಕ್ತರು ಎಚ್ಚರ ವಹಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಚಂದ್ರು ಮತ್ತು ವಿನೋದ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ದುಡ್ಡಿದ್ರೆ ದುನಿಯಾ, ಇಲ್ಲಿದ್ರೆ ಏನೂ ಇಲ್ಲ. ಹೌದು, ಬೀದರ್ನ ಬಡ ಕುಟುಂಬ ಮನೆ ಹಣ ಕಳೆದುಕೊಂಡು ಪರದಾಡ್ತಾ ಇದೆ. ಮಗಳ ಮದುವೆ ಮಾಡೋದೇ ಪ್ರಾಬ್ಲಮ್ ಆಗಿದೆ. ಇದೆಲ್ಲದರ ಮಧ್ಯೆ ವರಮಹಾಶಯ ದುಡ್ಡು ಕೊಟ್ರೆ ಮದುವೆ, ಇಲ್ಲ ಅಂದ್ರೆ ಬೇಡ ಅಂದಿದ್ದಾನಂತೆ. ಮನೆಗೆ ಬೆಂಕಿ ಬಿದ್ದು ಕಂಗಾಲಾಗಿದ್ದ ಬೀದರ್ನ ದಶರಥ ಕುಟುಂಬಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಬೆಂಕಿಯಿಂದಾಗಿ ಮನೆ ಹಣ ಕಳೆದುಕೊಂಡಿದ್ದ ಬಡ ಕುಟುಂಬ ಈಗ ಅಕ್ಷರಶಃ ಬೀದಿಗೆ ಬಿದ್ದಿದೆ.
ಗಾಯದ ಮೇಲೆ ಬರೆ ಎಂಬಂತೆ ವರಮಹಾಶಯ ದುಡ್ಡು ಕೊಡದ ಹೊರತು ಮದುವೆ ಆಗೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾನಂತೆ. ಇದರಿಂದ ವಡಗಾಂವ್ನ ದಶರಥ ಮೆಹತ್ರೆ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿದೆ. ಜೂನ್ 3ರಂದು ಫಿಕ್ಸ್ ಆಗಿರುವ ಮಗಳ ಮದುವೆ ಹೇಗಪ್ಪ ಮಾಡೋದು ಅನ್ನೋ ಆತಂಕಕ್ಕೊಳಗಾಗಿದ್ದಾರೆ. ಹೋಗಳಿಗೆ ಅಲ್ಲಿ ಊಟ ಅದು ಮಾಡ್ಕೊತ ವ್ಯವಸ್ಥೆ ಮಾಡ್ಕೊತ ಕುಂತಿದ್ದೀವಿ. ಅಲ್ಲಿ ಹೋಗಿ ಬರೋಳಿಗೆ ಇಲ್ಲಿ ಉರಿ ಹತ್ತಿದ್ರಿ. ಉರಿ ಹತ್ತಿ ಎಲ್ಲ ಆರಿಸ್ಲಾಕ ಹೋದ್ರೆ ಏನು ಮಣ್ದಿಲ್ರಿ. ಉರಿ ಹತ್ತಿ ಎಲ್ಲ ಸುಟ್ಟೋಗ್ಯದ. ಜೋಳ, ಬ್ಯಾಳಿ, ರೊಕ್ಕ, ಬಂಗಾರ, ಬೆಳ್ಳಿ, ನಮ್ಮ ಮದುವೆ ಕಡೆಯಿಂದ ಎಲ್ಲ ಅರಿವಿ, ಅಂಚಟಿ, ಸಾಮಾನು ಗೀಮಾನು ಎಲ್ಲ ತಂದಿಟ್ಟಿದ್ದೇವೆ ಸರ್. ಎಲ್ಲ ಸುಟ್ಟೋಗ್ಯದ. ಈ ಮದಿ ಏನಾಯ್ತದೆ ಸರ್? ಏನಾಯ್ತದೆ? ನಾವು ಬದುಕದೇ ಮಜಬೂರಿ ಅದೇನು ಮದಿ ಏನಾಯ್ತದೆ ಹೇಳ್ರಿ. ವರದಕ್ಷಿಣೆ ನೀಡಲು ಸಾಲ ಮಾಡಿ ತಂದಿಟ್ಟಿದ್ದ 2 ಲಕ್ಷ ಹಣ, 40 ಗ್ರಾಂ ಬಂಗಾರ, ದವಸ ಧಾನ್ಯ ಎಲ್ಲವೂ ಸುಟ್ಟು ಹೋಗಿತ್ತು. ಮತ್ತೊಂದೆಡೆ ಬಡ ಕುಟುಂಬ ಸುಟ್ಟ ನೋಟುಗಳನ್ನ ಬ್ಯಾಂಕ್ಗೆ ಕೊಂಡೊಯ್ದ್ರೂ ಪ್ರಯೋಜನವಾಗಿಲ್ಲ. ಬ್ಯಾಂಕ್ ಅಧಿಕಾರಿಗಳು ಸೋಮವಾರ ಬನ್ನಿ ನೋಡೋಣ ಎಂದಿದ್ದಾರಂತೆ. ಅಕ್ಕ ತಂಗಿಯರಿದ್ದೇವ್ರಿ ಸರ್. ಫಸ್ಟ್ ನಾನೇ ದೊಡ್ಡಕ್ಕಿರಿ ಸರ್. ಈಗ ಮದುವೆ ಮಾಡಾರಂತ ಎಲ್ಲರೂ ನಮ್ಮ ಪಪ್ಪ ಎಲ್ಲ ತಂದಿಕ್ಕಿದ್ರು ರೀ. ಬೆಳ್ಳಿ ಬಂಗಾರ ಎಲ್ಲ ತಂದಿಕ್ಕಿದ್ರು. ಇನ್ನೊಂದು 5-6 ದಿನದಾಗ ಅವ್ರು ಬರೋರಿದ್ದರು, ಎಲ್ಲ ಕೂಡೋರಿದ್ದರು. ಇವರೆಲ್ಲ ಎಲ್ಲ ಸುಟ್ಟು ಹೋಗ್ಯದ್ರಿ ಸರ್. ನಿಂತದ್ರಿ ಸರ್. ಈಗ ನಾವು ಬದುಕದೆ ಈಗ 1 ರೂಪಾಯಿ ಇಲ್ಲ ಸರ್. ಈಗ ದುಕಾನ್ ತಂದು ಹಾಕಿಸ್ತಾನೆ ನಮ್ಗೆ ಏನೇನಿಲ್ಲ ಸರ್. ಒಟ್ಟಾರೆ ಬೆಂಕಿ ಅವಘಡ ಬಡ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಮಗಳ ಮದುವೆಯದ್ದೇ ದೊಡ್ಡ ಚಿಂತೆಯಾಗಿದೆ. ಸೋಮವಾರ ಬ್ಯಾಂಕ್ನವರು ನೋಟ್ ಪಡೆದು ಹಣ ಕೊಟ್ರೆ ಬಡ ಕುಟುಂಬ ಬಚಾವ್, ಇಲ್ಲದಿದ್ರೆ ಕಷ್ಟ. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.